RCB ವರ್ಸಸ್ ಡೆಲ್ಲಿ. ಬನ್ನಿ ಹೋಗೋದ ಒಳಗಡೆಗೆ ಹೆಂಗಿರುತ್ತೆ ನೋಡೋಣ ಮಜಾ. ಇಲ್ಲಿ ನೋಡ್ಬೋದು ವೆಂಕಟೇಶ್ ಪ್ರಸಾದ್ ಅವರು, ಅವರೇನ ಚಿಪ್ಲಿ ಅಂದರೆ ನೋಡಿ ಗಾಯ್ಸ್ ಜನ ಸಾಗರ ಎಷ್ಟಿದ್ದಾರೆ ಅಂತ. ಹಲೋ ಗಾಯ್ಸ್, ಮ್ಯಾಚ್ ನೋಡ್ತಾ ಇದ್ದೀವಿ RCB ವರ್ಸಸ್ ಡೆಲ್ಲಿ. ನೋಡ್ಬೋದು ಇಲ್ಲೇ ಗಾಯ್ಸ್ ನಡೀತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ, ಅದ್ರ ಪಕ್ಕದಲ್ಲೇ ನಡೀತಾ ಇದೆ. ಒಂದು 10,000 ರೂಪಾಯಿ ದುಡ್ಡು ಇದ್ದಿದ್ರೆ ಅಲ್ಲಿ ನೋಡ್ಬೋದಾಗಿತ್ತು. ಸೊ ಅದಿಲ್ವಲ್ಲ, ಅದಕ್ಕೆ ಇಲ್ಲಿ ಮೊಬೈಲಲ್ಲಿ ನೋಡ್ಕೊಳ್ಳೋ ಅಂಥದ್ದು. ಸಾಂಗ್ ಕೇಳ್ತಾ ಇದ್ದೀರಾ RCBದು? RCB ಗ್ರೀನ್ ಜರ್ಸಿ ಹಾಕೊಂಬಂದವ್ರೆ ಗಾಯ್ಸ್, ಬಟ್ ಸೋಲೋ ಅಂತ ಮೂಮೆಂಟ್ ಇದೆ ಅನ್ಸುತ್ತೆ. ಒಂದು 170 ಕಡಿಮೆ ಆಯಿತು ಗಾಯ್ಸ್ ಚೇಸಿಂಗ್ ರನ್ನು. ನಾಯ್ಸ್ ಕೇಳ್ತಾ ಇದೆಯಾ? ಸಖತ್ತಿದೆ ಅಲ್ವಾ ಅಟ್ಮಾಸ್ಫಿಯರು, ಆ ಫೀಲೇ ಸಖತ್ ಗುರು. ದುಡ್ಡಿರೋರು ಅಲ್ಲೋಗಿ ನೋಡಿರ್ತಾರೆ, ಇಲ್ಲದೆ ಇರೋರು ಮೊಬೈಲೆಲ್ಲ ನೋಡ್ಕೊಂಡು ಖುಷಿ ಪಡ್ತಾರೆ. ಈ ಎಂಜಾಯ್ಮೆಂಟ್ಸು ಇಲ್ಲೇ ಸಿಗೋದಲ್ವಾ. ಎಲ್ಲ ಚೆನ್ನಾಗಿದೆ ಅಲ್ಲ ಗ್ರೀನ್ ಸ್ಟ್ಯಾಂಡು. ಆಗಿದೆ ಡೆಲ್ಲಿ 170+ ಟಾರ್ಗೆಟ್ ಇದೆ. ಹೋಪ್ ಫಾರ್ ದ ಬೆಸ್ಟ್. ನೋಡಿ ಇಲ್ಲೇ ಮ್ಯಾಚ್ ಸ್ಟೇಡಿಯಮ್ದು. ಹೆವಿ ಕ್ರೌಡ್ ಇದೆ. ಬೆಂಗಳೂರು ಲೈಫ್ ಸ್ಟೈಲ್ ಗಾಯ್ಸ್, ಚಿನ್ನಸ್ವಾಮಿ ಸ್ಟೇಡಿಯಂ. RCB ಗೆಲ್ಲೋ ಚಾನ್ಸಸ್ ಇದೆ ಗ್ರೀನ್ ಜರ್ಸಿಲಿ. ನೋಡೋಣ ಏನಾಗುತ್ತೆ ಅಂತ. ನೋಡ್ಬೋದು 2 ಸ್ಕ್ರೀನ್ ಇದೆ ಗಾಯ್ಸ್, ಸಖತ್ತಿದೆ ಅಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗ. ಇಲ್ಲಿ ನೋಡ್ಬೋದು ವೆಂಕಟೇಶ್ ಪ್ರಸಾದ್ ಅವರು, ಅವರೇನ ಚಿಪ್ಲಿ ಅಂದರೆ. ನಮಸ್ತೆ ಸರ್, ವೆಂಕಟೇಶ್ ಪ್ರಸಾದ್ ತಾನೇ ಇವರೇ? ವೆಂಕಟೇಶ್ ಪ್ರಸಾದ್ ಅವರೇ ತಾನೇ ಚಿಪ್ಲಿನ? ಫೋಟೋ ಹಂಗೆ ತಗೊಳಕ್ಕಾಗಲ್ಲ. ಇವ್ರು ಯಾರು ಹೋಗ್ತಾ ಇದ್ದಾರೆ? ಇಲ್ಲೂ ಯಾರೋ ಸೆಲೆಬ್ರಿಟಿ ಇರ್ತಾರೆ, ಬಟ್ ಕಾಣಿಸ್ತಾ ಇಲ್ಲ ಆ ಥರ ಡೆಕೋರೇಷನ್. ಸೊ ಗೇಟ್ ಕ್ಲೋಸ್ ಆಗ್ತಾ ಇದೆ. KGF ಗೇಟ್ ಹಾಕ್ಬಿಡ್ತಾರಲ್ಲ ಆ ಥರ ಹಾಕ್ಬಿಟ್ರು. ಅಲ್ಲಿ ನೋಡ್ಬೋದು ಗಾಯ್ಸ್ DCM DK ಶಿವಕುಮಾರ್ ಅವರು ಮ್ಯಾಚ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ನೋಡೋಣ. ಅದಕ್ಕೆ ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡಿದ್ರು. ಇಲ್ಲಿ ಬನ್ನಿ ಹೋಗೋದ ಒಳಗಡೆಗೆ ಹೆಂಗಿರುತ್ತೆ ನೋಡೋಣ ಮಜಾ. ಇದಕ್ಕೋಸ್ಕರ ಎಷ್ಟು ಜನ ಇದ್ದಾರೆ ನೋಡ್ಬೋದು. ಇರುತ್ತೆ ಇಲ್ಲಿ ಎಂಟ್ರಿ ಇರುತ್ತೆ ಗಾಯ್ಸ್. ಇದು 12 PM ಇರೋದು. ಸ್ಟ್ಯಾಂಡ್ ನೇಮು ಪ್ರಿತೇಶಂ. E11 E12 ಇರುವಂಥದ್ದು. ಇನ್ನರ್ ಗೇಟ್ G15 ಗಾಯ್ಸ್. ಬನ್ನಿ ಹೋಗೋಣ. ಕಾಂಪ್ಲಿಮೆಂಟರಿ ನಾಟ್ ಫಾರ್ ಸೇಲ್. ಕಡೆ ಹೋಗೋಣ ಬನ್ನಿ ಗಾಯ್ಸ್. ಹೆಂಗಿತ್ತು ಗಾಯ್ಸ್? ಇನ್ನು 5 hours ಐತೆ, ಅಲ್ಲಿವರೆಗೆ ಹೋಗ್ಬೋದಾ ನೋಡ್ತೀನಿ. ಇಲ್ಲಿ ನೋಡ್ಬೋದು ಗಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ. ಗಾಯ್ಸ್ ಈ ಟಿಕೆಟ್ ಇದ್ದರೂ ಕೂಡ ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಇದ್ರ ಕೆಳಗಡೆ ಒಂಥರ ಬರುತ್ತೆ, ಅದಿದ್ದರೆ ಮಾತ್ರ ಹೋಗೋಕ್ಕಾಗೋದು. ಬಟ್ ಈ ಟಿಕೆಟಿಂದ ಹೋಗೋಕ್ಕಾಗಲ್ಲ. ನಾನು ಟ್ರೈ ಮಾಡಿದ್ದೆ ಟಿಕೆಟ್ಗೆ, ಬಟ್ ಟಿಕೆಟ್ ಸಿಕ್ಕಿರಲಿಲ್ಲ. ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಈ ಅಟ್ಮಾಸ್ಫಿಯರ್ ಎಂಜಾಯ್ ಮಾಡೋಣ ಅಂತ ಬಂದೆ. ಸೊ ಟಿಕೆಟ್ ಕೊಟ್ಟರು ಒಳಗಡೆ ಬಿಡೋಲ್ಲ, ಕೆಳಗಡೆ ಒಂದು ಬೇಕಿರುತ್ತೆ. ಬನ್ನಿ ಹೋಗೋಣ. ಗೇಟ್ E17 ಇದು ಗಾಯ್ಸ್. ಗೇಟ್ ನಂಬರ್ ಯಾವುದಿದು? ಈ ಸ್ಟ್ಯಾಂಡ್ ಅಂತ ಬಂದರೆ ಗೇಟ್ ನಂಬರ್ 11, 12, 1 2 3 4 5 6 7 8 ನಂಬರ್ ನೋಡ್ಬೋದು ಇರುತ್ತೆ ಇಲ್ಲಿ. ಇಲ್ಲೆಲ್ಲ ಒಂಥರ ಜಾಸ್ತಿ ಜನ ಇದ್ದಾರೆ ನೋಡಿ. ಇಲ್ಲಿ ಸೆಕ್ಯೂರಿಟಿ ಅಂತ ID ಕಾರ್ಡು ಇಲ್ಲೆಲ್ಲ ಚೆಕ್ ಮಾಡ್ತೀವಿ ಗಾಯ್ಸ್. ತಲೆ ಕೂಮ್ನು ಕೂಡ ವಾಪಸ್ ಕಿತ್ತೆಸ್ತಿದ್ದಾರೆ. ಯಾವ ಕಡೆಗೆ ಬಂದೆ ನಾನು? ಅಲ್ಲಿ ಬ್ಯಾಗ್ ಇಡೋದಕ್ಕೆ ಜಾಗ ಮಾಡಿದ್ದಾರೆ ನೋಡ್ಬೋದು. ಆ ಕಡೆ ಯಾವ ಕಡೆ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ ಈಗ ಐಡಿಯಾ. ಸೊ ಇದೆ ಗಾಯ್ಸ್. ಒಳಗಡೆ ಹೋಗಿರೋ 30,000ದಿಂದ 40,000 ಕ್ರೌಡ್ ಅಟ್ಟೆ ಟೈಮ್. ಮ್ಯಾಚ್ ಮುಗಿದಟ್ಲೆ ಓವರ್ ಕ್ರೌಡಾಗಿ ವಾಪಸ್ ಹೊರಗಡೆ ಬಂದರೆ ಹೆಂಗಿರಬೇಕು ಅದು ಗೇಟ್ಗಳು. ಪೊಲೀಸ್ ಅಂತೂ ಫುಲ್ ಜವಾಬ್ದಾರಿಯುತವಾಗಿ ನೋಡ್ಕೋಬೇಕಾಗಿರುತ್ತೆ ಅದನ್ನು. ಇದು ID ಕಾರ್ಡ್ದು ಇತ್ತು. ಟಿಕೆಟ್ ಸಿಕ್ಕರೂ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಐ ಟ್ರೈಡ್. ಬನ್ನಿ ಔಟ್ ಸೈಡ್ ಬಂದಾಗ ಹೆಂಗಿರುತ್ತೆ ರಿಯಾಕ್ಷನ್ ಕೇಳೋಣ. RCB ಪಬ್ಲಿಕ್ ಟಾಕ್ ಕನ್ನಡ. ಈ ಟಿಕೆಟ್ ಒಳಗಡೆ ಹೋಗೋದಕ್ಕೆ ಎಷ್ಟು ಪವರ್ ಇರುತ್ತೆ ಅಲ್ಲ ಟಿಕೆಟು. ನೋಡಿ ಗಾಯ್ಸ್, ಈ ಟಿಕೆಟ್ಗೆ ಎಷ್ಟು ಪವರ್ ಇದೆ ಅಲ್ಲ ನೋಡ್ಬೋದು ಇಲ್ಲಿ. ಮ್ಯಾಚ್ ಡೇ RCB ಗಾಯ್ಸ್. ಬನ್ನಿ ಟಿಕೆಟ್ ಸಿಕ್ಕಿದೆ ಒಳಗಡೆ ಹೋಗೋಣ ಅಂತ ಆಸೆಗೆ ಹೋಗ್ಬಾರ್ದು. ಇದು ಫಸ್ಟ್ ಯಾರಾದರೂ ಎಂಟ್ರಿ ಆಗಿರುತ್ತಲ್ಲ ಗಾಯ್ಸ್, ಅವ್ರದ್ದು ಎಂಟ್ರಿ ಆಗಿದ್ರು ಇದ್ರ ಕೆಳಗಡೆ QR ಬಂದಿರುತ್ತೆ. ಸೊ ಅದಿದ್ರು ಮಾತ್ರ ಬಿಡೋದು. ನಾನು ವಾಪಸ್ ಕಳಿಸಿದ್ರು. E11 E12 ಇತ್ತು. ಇಲ್ಲಾಂದರೆ ಅದು ಒಳಗಡೆ ಹೆಂಗಿದೆ ಅಂತ ಅಟ್ಮಾಸ್ಫಿಯರ್ದು ಫೀಲ್ ಮಾಡ್ಬೋದಾಗಿತ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಟಿಕೆಟ್ ಸಿಕ್ಕಿದ್ರೆ ಒಳಗಡೆ ಹೋಗಿ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಎಲ್ಲ ಆಲ್ಮೋಸ್ಟ್ ಇವಾಗಲೇ ಬರ್ತಾ ಇದ್ದಾರೆ. ಸೋಲೋ ಸಂಭವ ಹತ್ರದಲ್ಲಿ ಇದೆಯಲ್ಲ, ಕ್ರೌಡ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಅವ್ರಿಗೂ ಗೊತ್ತಾಯಿತು. ಅದಕ್ಕೋಸ್ಕರ ಇನ್ನು ಮ್ಯಾಚ್ ಹತ್ರ ಇದೆ, ಬಟ್ ತುಂಬ ಜನ ಕ್ರೌಡ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗಲೇ ಎಕ್ಸಿಟಿಗೆ ಬಂದು ಸೊ ಮೆಟ್ರೋ ಹತ್ತಿರ ಹೋಗ್ತಾ ಇರೋದು ನೋಡ್ಬೋದಾಗಿರುತ್ತೆ ಇಲ್ಲೇ.
ಯಾಕಂದರೆ ಅಷ್ಟು ಜನ ಕ್ರೌಡ್ ಅಟ್ ಎ ಟೈಮ್ ಬಂದರೆ ಹೆಂಗಿರುತ್ತೆ, ಮೆಟ್ರೋದಲ್ಲಿ ನಿಮಗೆ ಹೋಗೋದಕ್ಕೂ ಸೀಟ್ ಸಿಗ್ತದಂಗೆ ಆಗ್ಬಿಡುತ್ತೆ. ಅಷ್ಟು ಗಾಯ್ಸ್ ಇನ್ನು 4 ಓವರ್ 41 ಬೇಕು, 135 ಆಗಿದೆ. ಎಸ್ಎಲ್ ವುಡ್ 2 ವಿಕೆಟ್ ತೆಗೆದ್ರೆ ಸರಿಯಾಗುತ್ತೆ ಗಾಯ್ಸ್, ಇಲ್ಲ ಅಂದರೆ ಕಷ್ಟ. ಇನ್ನು 6 ಬಾಲ್ಗೆ 15 ರನ್ ಬೇಕಿದೆ. ಕೊನೆ ಮೂಮೆಂಟ್ವರೆಗೆ ಎಳ್ಕೊಂಬಂತಾರೆ, ಸೋಲ್ತಾರೆ ಬೇಗ ಅಂದ್ಕೊಂಡಿದ್ದೆ. ನೋಡೋಣ ಹೆಂಗಾಗುತ್ತೆ. ಸ್ಟ್ರೆಂತ್ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ನೋಡ್ಬೋದಾಗಿರುತ್ತೆ. ಇಲ್ಲಿ ಈ ಕಡೆಯಿಂದ ಯಾರನ್ನೂ ಬಿಡ್ತಾ ಇಲ್ಲ. ಸೊ ಅಷ್ಟು ಜನ ಸ್ಟ್ರೆಂತ್ ಇದ್ದಾರೆ ಗೈಸ್, ಇಲ್ಲಿ ಬರ್ತಾರೆ ನೋಡ್ಬೋದಾಗಿರುತ್ತೆ. ಇನ್ನು 40,000 ಜನವ್ರಿಗೆ ಅಷ್ಟು ಜನ ಬಂದರೆ ಅಷ್ಟಕ್ಕೆ ಮೆಟ್ರೋ ಎಲ್ಲರೂ ಹೋಗ್ತಾ ಇರೋದು ನೋಡ್ಬೋದಾಗಿರುತ್ತೆ. ಮೆಟ್ರೋಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ಸೊ ಒಂದು ಕಡೆ ಬಂದವ್ರಿಗೆ ಇನ್ನೊಂದು ಕಡೆ ಬಿಡ್ತಾ ಇರಲ್ಲ, ಇಲ್ಲಿ ಎಲ್ಲ ಈ ಕಡೆ ಹೋಗ್ಬೇಕು. ನೋಡ್ಬೋದಾಗಿರುತ್ತೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಸೊ ಎಷ್ಟು ಜನ ಹೋಗ್ತಾ ಇದ್ದಾರೆ ಗೈಸ್. ಇದೇ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಕಬ್ಬನ್ ಪಾರ್ಕ್. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. RCB ಫ್ಯಾನ್ಸ್. ಸೊ ಗೆಲ್ಲಬೇಕಾಗಿತ್ತು, ಮೂಮೆಂಟ್ ಮಿಸ್ ಮಾಡ್ಕೊಂಡು. ಕೊನೆ ಮೂಮೆಂಟ್ವರೆಗೂ ಬಂದಿದ್ದು ಗೆದ್ದಿದ್ರೆ ಹೆಂಗಿರ್ತಿತ್ತು, ಬಾಯಿಗೆ ಬಂದು ಗೆಲ್ಲೋದು ನನಗೆ. ಸೊ ಇನ್ನೊಂದು 1/2 ಅವರ್ ಅಂತ ಇಲ್ಲಿ ಜನ ಸಾಗರ, ಆ ರೀತಿ ಇರುತ್ತೆ ಕ್ರೌಡು. ಇರೋದೇ ಇಷ್ಟು ಜನಕ್ಕೆ ಕಷ್ಟ ಆಗ್ತಾಯಿತ್ತು. ಇನ್ನು ಯೋಚನೆ ಮಾಡಿ ಗಾಯ್ಸ್, ಅಲ್ಲೆಲ್ಲ ಸ್ಕ್ಯಾನ್ ಮಾಡಿ, ಅಲ್ಲೆಲ್ಲ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಪೇಪರ್ ಇರುತ್ತಲ್ಲ, ಅದೆಲ್ಲ ಆಗಿ ಇಷ್ಟು ಜನರನ್ನು ಮೆಟ್ರೋ ತುಂಬಿಕೊಂಡು ಕರ್ಕೋಗೋದಿದೆಯಲ್ಲ, ಅದಂತೂ ಹೆವಿ ರಿಸ್ಕು. ನೋಡೋಣ ಹೆಂಗಾಗುತ್ತೆ ಅಂತ, ಅಷ್ಟು ಜನ ಬರ್ತಾರಂತ. ಇವರೆಲ್ಲ ಒಳಗಡೆ ಎಲ್ಲೆಲ್ಲೂ ಒಂದು ಹುಳ ಥರ, ಒಂದು ಇರುವೆ ಥರ ಕೂತ್ಕೊಂಡಂಗೆ ಕೂತಿದ್ರು. ಈಗ ಎಷ್ಟು ಜನ ಇದ್ದಾರೆ ಹೋಗ್ಬೇಕಾಗುತ್ತೆ. ಸೊ ನೋಡ್ಬೋದು ಎಷ್ಟು ಜನ ಹೋಗ್ತಾರೆ ಅಂತ. ನೋಡಿ ಗಾಯ್ಸ್, ಅವರು ಆಟಗಾರ ಪ್ಲೇಯರ್ಸ್ ಎಲ್ಲ ಕರ್ಕೋಗೋದು, ಇನ್ನೇನು ಬಸ್ಸು ಇನ್ನೂ ಲೇಟ್ ಆಗುತ್ತೆ ಅನ್ಸುತ್ತೆ. ಸೊ ಇನ್ನೂ ಎಷ್ಟು ಜನ ಬರ್ತಾರೆ ನೋಡಿ. ಡೆಲ್ಲಿ ಅವ್ರಿಗೆ ಗೆದ್ಕೊಡಲ್ಲ ಗಾಯ್ಸ್. KL ರಾಹುಲ್ ಹೋಗಿದ್ದ, ಲಾಸ್ಟ್ ಮೂಮೆಂಟ್ ಅವ್ರಿಗೆ ಎಳ್ಕೊಂಡ್ಬಂದಿರೋ, ಅದು ಮೇನ್. 6 ಬಾಲ್ 15 ರನ್ 13 ರನ್, 2 6 ಬಿದ್ದದೆ, ಅಲ್ಲೇ ರನ್ ಹೋಗುತ್ತೆ ಗಾಯ್ಸ್. ಶಫಾಡು ಕಂಟ್ರೋಲ್ ಮಾಡ್ಬೋದಾಗಿತ್ತು. ಬರ್ತಾನೆ ಇದ್ದಾರೆ. ಇನ್ನೂ ಒಂದು ಅರ್ಧ ಗಂಟೆವರೆಗೆ ಹಿಂಗೆ ಜನ ಬರ್ತಾನೆ ಇರ್ತಾರೆ. ಬೇಕಾದ್ರೆ ಇದೊಂದು ರೋಡು ಆ ಕಡೆ ಒಂದು 2 ಕಡೆ ಬಿಟ್ಟಿರುವಂಥದ್ದು. ಸೊ 2 ಬಂದು ಈ ಕಡೆ ಮೆಟ್ರೋ ಹೋಗಬೇಕು. ಅಲ್ಲೊಂದು ಓಪನ್ ಇದೆ, ಈ ಕಡೆ ಒಂದು ಓಪನ್ ಇದೆ ಮೆಟ್ರೋ. ಅಲ್ಲೊಂದು ಓಪನ್ ಇದೆ, ಬಟ್ ಅಲ್ಲಿ ಬಿಟ್ಟಿಲ್ಲ. ಮೈನ್ ಎಲ್ಲ ಬಂದವರ ಸ್ಟ್ರೈಟ್ ಕಾಣ್ತಾ ಇದೆಯಲ್ಲ, ಕಬ್ಬನ್ ಪಾರ್ಕ್ ಮೆಟ್ರೋ, ಅಲ್ಲೇ ಹೋಗಬೇಕು. ಪೊಲೀಸರು ಎಷ್ಟು ಜನ ಇದ್ದಾರೆ ನೋಡಿ, ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂತ ಅವರು ಸೆಕ್ಯೂರಿಟಿ ಕೊಡ್ತಾರಂತೆ. ಗೆದ್ದಿದ್ರೆ ಎಲ್ಲನೂ ಕೇಳ್ಬೋದಾಗಿತ್ತು, ಚೇರ್ ಮಾಡ್ಕೋಗ್ತಾರೆ. ಸೋತಿರೋದ್ರಿಂದ ಇವಾಗ ಯಾರು ಮಾತಾಡ್ಸೋಕ್ಕೂ ಆಗಲ್ಲ, ಪಾಪ ಅವರು ಬೇಜಾರಿರ್ತಾರೆ ಎಲ್ಲ. ಇನ್ನು ಸೊ ಎಷ್ಟು ಜನ ಬರ್ತಾ ಇದ್ದಾರೆ. ಗೆದ್ದಿದ್ರೆ ಫೀಲೇ ಚೆನ್ನಾಗಿರೋದು ಗಾಯ್ಸ್, ಎಲ್ಲರ ಮುಖದಲ್ಲೂ ಹ್ಯಾಪಿನೆಸ್ ಕಾಣ್ತಾ ಇರ್ತಿತ್ತು, ಫೀಲ್. ಸೊ ಓಕೆ, ಸೆಕೆಂಡ್ ಮ್ಯಾಚ್ ಸೋತಿದೆ. ನೆಕ್ಸ್ಟ್ ಏಪ್ರಿಲ್ 24ನೇ ತಾರೀಕು ಮ್ಯಾಚ್ ಇದೆ ಗಾಯ್ಸ್, RCBದು. ನೋಡೋಣ. ಗ್ರೀನ್ನಲ್ಲಿ ಲಕ್ಕಿಲ್ಲ ಅನಿಸುತ್ತೆ ನಮ್ಮಲ್ಲಿ. 24ಕ್ಕೆ ಮ್ಯಾಚ್ ಇದೆಯಲ್ಲ, ಅವಾಗ ಗೆಲ್ತೀವಿ. ಸಂದೇಶ್ ಅವ್ರು ಏನು ಇಷ್ಟೊಂದು ಖುಷಿ ಆಗ್ಬಿಟ್ಟವ್ರೆ. ಇನ್ನೂ ಬರ್ತಾನೆ ಇದ್ದಾರೆ ಗೈಸ್, ಬರಲಿ ಎಷ್ಟು ಜನ ಬರ್ತಾರೆ ನೋಡೋಣ. ಇವರೆಲ್ಲರಿಗೂ ಟಿಕೆಟ್ ಹೆಂಗೆ ಸಿಕ್ತು ಅಂತ. ಟಿಕೆಟ್ ಒಂದು ವಿತಿನ್ 5 ಮಿನಿಟ್ಸ್ ಒಳಗಡೆ ಎಲ್ಲ ಸೇಲ್ ಆಗಿಬಿಡುತ್ತೆ ಅಂತಿದ್ರು. ಅದು ಬೇರೆ ಅಷ್ಟೊಂದು ಕಾಸ್ಟು ಇದೆ, ಜಾಸ್ತಿ ಇದೆ ಟಿಕೆಟ್ ಕಾಸ್ಟು. ಅಷ್ಟಿದ್ರೂ ಎಲ್ಲ ಟಿಕೆಟ್ ಸಿಕ್ಕಿ ಸೇಲ್ ಮಾಡಿ ಎಲ್ಲ ಹೋಗ್ತಾರಲ್ಲ, ಅದು. ನಾನು ಟ್ರೈ ಮಾಡಿದೆ ಟಿಕೆಟ್ ತೊಗೊಳಕ್ಕೆ, ಎಲ್ಲ 8,000 ಮೇಲೇ ಅಮೌಂಟ್ ಹೇಳ್ತಾ ಇತ್ತು, ಅದಕ್ಕೆ ಟಿಕೆಟ್ ಸಿಗಲಿಲ್ಲ. ಇನ್ನೂ ಬರ್ತಾ ಇದ್ದಾರೆ. ಗೆದ್ದಿದ್ರೆ ಯಾರನ್ನಾರು ತುಂಬ ಮಾತಾಡ್ಸ್ಬೋದಾಗಿತ್ತು ಗಾಯ್ಸ್. ಚೀರ್ ಮಾಡೋರು ಎಲ್ಲ ಕಿರ್ಚ್ಕೊಬರೋರು, RCB ಅಂತಲ್ಲ. ಗೆದ್ದಿದ್ರೆ ಆ ಮಜಾನೇ ಬೇರೆ ಇರೋದು, ಎಲ್ಲ ಕಿರ್ಚ್ಕೊಂಡು ಬಂದಿರೋರು RCB ಅಂತ. ಜಸ್ಟ್ 1-2 ಬಾಲಿ ಯಾವ ಥರ ಸಿಚುವೇಶನ್ ಅಲ್ಲ ಗೈಸ್, ಆ ಕಂಟ್ರೋಲ್, ಆ ಹ್ಯಾಪಿನೆಸ್ ಎಲ್ಲರ ಮುಖದಲ್ಲಿ ಇದ್ದು. ಪೊಲೀಸು ಖುಷಿಯಾಗಿರೋರು ಅನ್ಸುತ್ತೆ ಆಗ, RCB ಗೆದ್ದಿರೋ ಖುಷಿಗೆ. ಅವ್ರ ಮುಖದಲ್ಲೆಲ್ಲ ಚೀರ್ ಅಪ್ ಇರೋದು, ಅಷ್ಟೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದಕ್ಕೆ RCB ಫ್ಯಾನ್ಸ್ ಎಲ್ಲರೂ ಕ್ರೇಜಿಯಾಗಿ ಮೂಮೆಂಟ್ ಇದು ಮಾಡಿ ಎಂಜಾಯ್ ಮಾಡಿರೋರು. ಮ್ಯಾಚ್ ಸೋತೋದಕ್ಕೆ ಹೆಂಗಾಗ್ಬಿಡುತ್ತಲ್ಲ, ಬೇಜಾರಾಗ್ಬಿಟ್ಟು. ಹೋಗೋಣ, ತುಂಬ ಟೈಮ್ ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಟೈಮ್ ಈಗ 7:45 ಆಗ್ತಾ ಇದೆ. ಸೊ ನೋಡ್ಬೋದು ಅಲ್ಲಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಇಲ್ಲಿ ನಿಂತಿದ್ರೆ ಇನ್ನೂ ಎಷ್ಟು ಲೇಟ್ ಆಗಿಬಿಡುತ್ತೆ. ಸೊ ನಮ್ಮದು ಅಲ್ಲಿ ಮೆಟ್ರೋದಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಕ್ರೇಜ್ ಇರುತ್ತೆ ಅಂತ. ಗೆದ್ದಿದ್ರೆಲ್ಲ ಕಿರ್ಚಾಡ್ಕೊ ಹೋಗಿರೋರು ಮೆಟ್ರೋದಲ್ಲಿ. ಈಗ ಸ್ವಲ್ಪ ಅಟ್ಮಾಸ್ಫಿಯರ್ ಸ್ವಲ್ಪ ಕೂಲಾಗಿರುತ್ತೆ, ಅದೇ ಬೇಜಾರು, ಸ್ಯಾಡ್ನೆಸ್. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಗೆದ್ದಿದ್ರೆ ಇಲ್ಲಿರೋ ಅಟ್ಮಾಸ್ಫಿಯರ್ ಚೇಂಜ್ ಆಗ್ಬಿಟ್ಟಿರೋದಲ್ಲ ಸರ್, ಎಲ್ಲ ಕಿರ್ಚಾಡ್ಕೊಂಡು. ಅಟ್ಮಾಸ್ಫಿಯರ್ ಏನು ಚೇಂಜ್ ಆಗಿಲ್ಲ. ಗೆದ್ದಿದ್ರೆ ಇದು ಡಬ್ಬಲ್ ಇರೋದು ಅಂತ, ಗೆದ್ದಿದ್ರೆ ಎಲ್ಲ ಕಿರ್ಚಾಡ್ಕ ಚೇರ್ ಅಪ್ ಇರೋದು ಅಂತ. ಸೊ ಗಾಯ್ಸ್, RCB ನೋಡೋಣ ಏನು.
ಟೈಟಲ್ ಇತ್ತು. ಸೊ ಇದೆಲ್ಲ ಇಂಟರ್ವ್ಯೂ ನಡೀತಾ ಇರುತ್ತೆ, ಇದು ಕಾಮನು. ಸೊ ಗೆದ್ದಿರೋ ಈ ಅಟ್ಮಾಸ್ಫಿಯರ್ ಚೇಂಜ್ ಇದ್ದು ಎಲ್ಲರಿಗೂ ಹೇಳ್ಕೊಬೋದಾಗಿತ್ತು. ಸೊ ಏನು ಮಾಡೋಕ್ಕಲ್ಲ, ಇಟ್ಸ್ ಓಕೆ, ಬೆಟರ್ ಲಕ್. ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ ಗಾಯ್ಸ್. ಸಂದೇಶ್ ಅವರೇ, CSK ಅವರೇ ಕೇಳಿಸ್ಕೊಳ್ರಿ, ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ. ಇವತ್ತು ನೈಟ್ ನಿಮ್ದಿದೆ, ಏನಾಗುತ್ತೆ ನೋಡೋಣ. CSK ವರ್ಸಸ್ SRH. ನೋಡಿ ಇವರೆಲ್ಲ ಎಷ್ಟು ಜನ ಅವಳಿ ಕ್ಯೂ ವ್ಯವಸ್ಥೆ ಮಾಡಿದ್ದಾರೆ, ಪರವಾಗಿಲ್ಲ. RCB ಗೆದ್ರು ಸೋತ್ರು ನಾವು ಹೇಳೋದು ಒಂದೇ. ಹೋದ್ ಸರಿ ಗಾಯ್ಸ್ ಫಸ್ಟ್ ಮ್ಯಾಚಲ್ಲಿ ಹಿಂಗೆ ಇರ್ಬೇಕಾದ್ರೆ 20 ಜನರು ಮೊಬೈಲ್ ಸ್ನ್ಯಾಚ್ ಮಾಡಿಬಿಟ್ಟಿದ್ರು. ಸೊ ರಶಲ್ಲಿ ಇರಬೇಕಾದ್ರೆ ಜೋಪಾನ ಅಂತ. ಸೊ ಬಾಯ್ಸ್ಗೆ ಸಪ್ರೇಟ್, ಗರ್ಲ್ಸ್ಗೆ ಸಪ್ರೇಟ್ ಲೈನ್ ಮಾಡಿದ್ದಾರೆ, ಇದೊಂದು ಒಳ್ಳೆ ವಿಷಯ. ನೋಡಿ ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ April 24th, ಇಲ್ಲೇ ಚಿನ್ಸ್ವಾಮಿಯಲ್ಲೇ ಗೆಲ್ತೀವಿ. ಹಾಕಿಲ್ದೆ ಹೋದರೆ ಇಲ್ಲೇ ಬಂದು ಎಲ್ಲ ಮುಗ್ದಾಗ್ಬಿಡ್ತಿರೋ. ಸೊ ಅಷ್ಟು ದೂರದಂದರೆ ಈ ಥರ ಹಾಕಿರೋದ್ರಿಂದ ಬೆಟರ್, ಸ್ಟ್ಯಾಂಪೇಡ್ ಆಗೋದನ್ನ ತಡಿಬೋದಾಗಿರುತ್ತೆ. ಅಲ್ಲೋಡಿ ಗಾಯ್ಸ್, ಜನ ಸಾಗರ, ಅಷ್ಟು ಜನ ಅಲ್ಲಿಂದ ಬರ್ತಾರಲ್ಲ, ಅದು ಮುಖ್ಯ. ಆಫ್ಟರ್ RCB 1 ಈ ಅಟ್ಮಾಸ್ಫಿಯರ್ ಮಾತ್ರ ಸರ್. ಈಗ ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ ಅಲ್ಲಿ, ಸ್ಕ್ಯಾನ್ದು ಪ್ರೋಸೆಸ್ ಬಿಡಿ ಅಲ್ಲಿ ನೋಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್. ನೋಡಿ ಗಾಯ್ಸ್, ಜನ ಸಾಗರ ಎಷ್ಟಿದ್ದಾರೆ ಅಂತ.